ಗ್ರಹಣ ಕಾಲದಲ್ಲಿ ಕೆಲವು ವಿಶೇಷ ಆಚರಣೆಗಳನ್ನು ಮಾಡೋ ಹಂಗಿಲ್ಲ. ಗ್ರಹಣ ಅಂದ್ರೆ ಒಂಥರ ಸೂತಕದ ರೀತಿಯಲ್ಲಿ ಅಂತ ಕೂಡ ಹೇಳ್ತಾರೆ. ಆದ್ರೆ ದೇವರ ಒಂದು ಕಾರ್ಯಗಳಿಗೆ ಪೂಜೆ ಮಾಡೋದಕ್ಕೆ ಪ್ರಶಸ್ತವಾದ ಕಾಲ ಅಂತ ಕರೀತಾರಲ್ವಾ, ಯಾಕೆ ಅಂತ? ನೋಡಿ, ಇದು ಪೂಜೆಗೆ ಸರಿಯಾದ ಸಮಯ ಅಂತ ಹೇಳಿಲ್ಲ. ಅದೇ ದೇವಸ್ಥಾನಗಳು ಬಾಗಿಲು ಹಾಕ್ತಾರೆ ಗ್ರಹಣ ಕಾಲದಲ್ಲಿ. ಗ್ರಹಣಕ್ಕಿಂತ ಮುಂಚಿತವಾಗೇನೆ ನಾವು ಗ್ರಹಣದ ಹಿಂದಿನ ಸಮಯವನ್ನು ಕೂಡ ನಾವಿಲ್ಲಿ ಅಷ್ಟು ಪಾಸಿಟಿವ್ ಸಮಯ ಅಂತ ತಗೊಳ್ಳೋದಿಲ್ಲ. ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಬೆಳಗಿನ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಬಾಗಿಲುಗಳನ್ನ ಹಾಕ್ಬಿಡ್ತಾರೆ. ಇದನ್ನ ಆಚರಣೆ ಮಾಡುವಂತದ್ದು ಪುರೋಹಿತರ ವರ್ಗದವ್ರು ಮಾತ್ರ. ಅದನ್ನ ಬಿಟ್ರೆ ನಾವು ನಾರ್ಮಲ್ ಮನುಷ್ಯರೇನಿದೀವಿ, ಇವ್ರಿಗೆ ಇದು ಏನಾದ್ರೂ ಮಂತ್ರವನ್ನ ದೀಕ್ಷೆ ತಗೊಳ್ಬೇಕು ಅಂತಿದ್ರೆ ಮಂತ್ರ ದೀಕ್ಷೆಗೆ ಇದು ತುಂಬಾ ಒಳ್ಳೆ ಸಮಯ ಅಂತ. ಯಾವ್ದಾದ್ರು ಮಂತ್ರ ಪಠಣ ಮಾಡ್ಕೊಳ್ತೀರಾ ಅಂದ್ರೆ ಈ ಸಮಯದಲ್ಲಿ ಮಾಡ್ಕೊಳ್ಳಿ. ನೀವು ದೀಕ್ಷೆ ತಗೊಂಡಿರ್ತೀರಾ, ಆ ಮಂತ್ರವನ್ನ ಒಂದು ಅನುಷ್ಠಾನ ಮಾಡೋದಿಕ್ಕೆ ಇದು ತುಂಬಾ ಒಳ್ಳೆಯ ಸಮಯ ಅಂತ ಹೇಳ್ತೀವಿ. ಹಾಗಾಗಿ ಜಪತಪಗಳನ್ನ ಮಾಡ್ಕೊಳ್ಳೋದಿಕ್ಕೆ ಇದು ತುಂಬಾ ಒಳ್ಳೆ ಸಮಯ. ಯಾವುದೇ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಇದು ನಿಷಿದ್ಧ. ಯಾವುದೇ ರೀತಿಯ ಆಹಾರ ಸೇವನೆ, ನಾನು ಆವಾಗ್ಲೇ ಹೇಳಿದ ಹಾಗೆ, ಇದು ಇಲ್ಲಿ ವರ್ಜ್ಯ ಅಂತ. ಮತ್ತೆ ಗ್ರಹಣ ಹಿಡಿಯೋದಕ್ಕಿಂತ ಮುಂಚೆ, ಗ್ರಹಣ ನಂತರ 2 ಸರಿ ಸ್ನಾನವನ್ನು ಮಾಡಬೇಕು. ಇದು ಯಾಕೆ ಅಂತ, ಈ ಒಂದು ಆಚರಣೆ ಯಾಕೆ? ಅದೇ ನಾವು ಇವಾಗ ಎಲ್ಲವನ್ನು ನಾವು ಪಾಲಿಸೋದು ಯಾಕೆ ಅಂದ್ರೆ ಯೂನಿವರ್ಸ್ ನ ಪವರೇ ಆಗಿದೆ. ಯೂನಿವರ್ಸ್ ಯಾವ ತರ ನಮ್ಗೆ ಅಗೋಚರ ಶಕ್ತಿ ಹಿಡಿತದಲ್ಲಿರುತ್ತೆ, ಒಂದು ಭೂಮಿಯ ಹಿಡಿತದಲ್ಲಿ ಅಥವಾ ಈ ಒಂದು ಯೂನಿವರ್ಸ್ ನ ಹಿಡಿತದಲ್ಲಿದ್ದಾಗ ನಾವು ಸ್ನಾನಾದಿಗಳನ್ನ ಮಾಡಿಕೊಂಡು ನಂತರ ಅದೊಂದು ಪೂರ್ತಿ ನೆಗೆಟಿವ್ ಎನರ್ಜಿ ನಮ್ಮಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಸ್ನಾನವನ್ನ ಮಾಡಬೇಕು. ಸ್ನಾನ ಅಂದ್ರೆ ಅದೊಂದು ಮೆಕ್ಯಾನಿಕಲ್ ಕ್ರಿಯೆ ಅಲ್ಲ ಅಂತ. ಮೆಕ್ಯಾನಿಕಲ್ ಕ್ರಿಯೆ ಅಲ್ಲ. ಅದರಿಂದ ನಮ್ಗೆ ಯಾವುದೇ ನೆಗೆಟಿವ್ ಎನರ್ಜಿಗಳು ಬರೋದು ಬೇಡ ಅನ್ನೋ ಕಾರಣಕ್ಕೆ ಸ್ನಾನದಲ್ಲೂ ಬೇಕಾದಷ್ಟು ವಿಭೂತಿನ ಹಾಕಿದ್ರು ಸ್ನಾನ ಅನ್ಕೋಬಹುದು. ಬೇಕಾದಷ್ಟು ಸ್ನಾನವನ್ನ ನಾವು ಪರಿಗಣಿಸಬಹುದು.